ವೀಕ್ಷಕರೇ, ಯಾವುದೇ ರೀತಿಯ ವಿದ್ಯಾಭ್ಯಾಸ ಮಾಡಿಲ್ಲ ಅಂದ್ರು, ಯಾವುದೇ ರೀತಿಯ ಕೆಲಸ ಮಾಡಿಲ್ಲ ಅಂದ್ರು ನಮ್ಮ ರಾಜಕಾರಣಿಗಳಿಗೆ, ನಮ್ಮ MLA MP ಗಳಿಗೆ ತಿಂಗಳಿಗೆ 2 ರಿಂದ 3 ಲಕ್ಷವರೆಗೆ ಸಂಬಳ ಬರುತ್ತೆ. ಆದ್ರೆ ಮಾಸ್ಟರ್ ಡಿಗ್ರಿ ವರೆಗೆ ಮಾಡಿರುವಂತಹ ನಮ್ಮ ವಿದ್ಯಾರ್ಥಿಗಳಿಗೆ ಇದ್ದಂತಹ ಸರ್ಕಾರಿ ಹುದ್ದೆಗಳನ್ನೇ ಭರ್ತಿ ಮಾಡೋದಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡ್ತಿದ್ದು, ಇದು ರಾಜ್ಯದ ವಿದ್ಯಾರ್ಥಿಗಳನ್ನ ಕೆರಳುವಂತೆ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಕೂಡ ಇದು ಬಿಜೆಪಿ ಮಾಡ್ತಿರುವಂತಹ ಹುನ್ನಾರ ಅಂತ ಹೇಳ್ತಿದ್ದು, ಬಿಜೆಪಿ ಕೂಡ ದೊಡ್ಡ ಸಾಚ ಅನ್ನೋ ರೀತಿ ಇದರಲ್ಲಿ ಕೂಡ ತನ್ನ ಬೇಳೆಯನ್ನ ಬೇಯಿಸೋದಕ್ಕೆ ಟ್ರೈ ಮಾಡ್ತಿದೆ. ಈ ಕಾಂಗ್ರೆಸ್, ಬಿಜೆಪಿ ಮತ್ತು ಎಲ್ಲ ರಾಜಕೀಯ ಪಕ್ಷಗಳು ಎಲ್ಲವೂ ಸೇರಿ ನಮ್ಮ ವಿದ್ಯಾರ್ಥಿಗಳ ಲೈಫ್ ನಲ್ಲಿ ಆಟ ಆಡ್ತಿದ್ದು, ಇದಕ್ಕೆ ಯಾರು ಕೂಡ ಹೇಳೋರು ಕೇಳೋರು ಇಲ್ಲದಂತೆ ಆಗಿದೆ. ವೀಕ್ಷಕರೇ, ಧಾರವಾಡದಲ್ಲಿ ನಡೀತಿರುವಂತಹ ಸರ್ಕಾರಿ ಹುದ್ದೆಗಳ ನೇಮಕಾತಿಗೋಸ್ಕರ ವಿದ್ಯಾರ್ಥಿಗಳು ಮಾಡ್ತಿರುವಂತಹ ಈ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನು ಕೂಡ ಮಾಡಲಾಗ್ತಿದ್ದು, ಲಾಠಿ ಚಾರ್ಜ್ ಅನ್ನು ಕೂಡ ನಡೆಸಲಾಗಿದೆ. ಈ ಒಂದು ವಿದ್ಯಾರ್ಥಿಗಳ ಮನೆಯಲ್ಲಿ ತಾವು ಇಷ್ಟು ಕಷ್ಟಪಟ್ಟು ಕಲಿತು ಎಲ್ಲ ಕೋಚಿಂಗ್ ಆಗಿರ್ಬೋದು, ಎಲ್ಲ ಡಿಗ್ರಿಯನ್ನು ಮುಗಿಸಿ, ಎಲ್ಲ ಮಾಸ್ಟರ್ ಡಿಗ್ರಿಯನ್ನು ಕೂಡ ಮುಗಿಸಿದ್ರು ಯಾವುದೇ ರೀತಿ ಕೆಲಸ ಸಿಗ್ತಿಲ್ಲ, ಅದರಲ್ಲೂ ಸರ್ಕಾರಿ ಕೆಲಸದ ನೇಮಕಾತಿ ಇನ್ನೂ ಕೂಡ ನಡೀತಿಲ್ಲ ಅಂತ ತುಂಬಾನೇ ಬೇಸರವನ್ನ ವ್ಯಕ್ತಪಡಿಸ್ತಿದ್ದು, ಮನೆಯಲ್ಲಿ ಕೂಡ ಈ ವಿದ್ಯಾರ್ಥಿಗಳ ತಂದೆ ತಾಯಿ ಪ್ರಶ್ನೆಯನ್ನ ಮಾಡ್ತಿದ್ದು, ಇಷ್ಟೆಲ್ಲ ವಿದ್ಯಾಭ್ಯಾಸ ಮಾಡಿ ಏನ್ ಪ್ರಯೋಜನ ಅಂತ ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಸರ್ಕಾರಕ್ಕೆ ಕೇಳ್ತಿದ್ದು, ಈ ಕಾಂಗ್ರೆಸ್, ಬಿಜೆಪಿ ಅಂತ ನೋಡದೆ ಎಲ್ಲಾ ರಾಜಕಾರಣಿಗಳನ್ನ ನೇಪಾಳದ ರೀತಿ ಒದ್ದು ಓಡಿಸಬೇಕು ಅನ್ನೋರು ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ.